ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಹೃದಯಾಘಾತ ಪ್ರಕರಣಗಳು. ಅಧಿಕಾರಿಗಳೊಟ್ಟಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಸಭೆ. ಶಾಲೆಗಳಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆಗೆ ನಡೆಸಲು ಸೂಚನೆ. ಹಾಸನ ಜಿಲ್ಲೆ ಉಸ್ತುವಾರಿ ಬೇಡ ಎಂದು ಡಿಸೆಂಬರ್ನಲ್ಲೇ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದೆ. ನನ್ನ ಆರೋಗ್ಯ ಸಮಸ್ಯೆಯಿಂದ ಹಾಸನ ಜಿಲ್ಲೆಗೆ ಬರಲು ಆಗಿರಲಿಲ್ಲ. ನಾನು ಜವಾಬ್ದಾರಿಯಿಂದ ಹಿಂದೆ ಸರಿಯುವಂತಿಲ್ಲ. ನನ್ನ ಕೆಲಸ ಮಾಡುತ್ತೇನೆ ಎಂದ ಕೆಎನ್ ರಾಜಣ್ಣ. ಹಾಸನದಲ್ಲಿ ಮುಂದುವರಿದ ಹೃದಯಾಘಾತ. ಬೆಳಗಿನ ಜಾವ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿಧನ. ಮತ್ತೊಂದೆಡೆ ಹಾಸನದ ಡಿಸಿ ಕಚೇರಿ ಎದುರು ಕಾರಿನಲ್ಲಿ ಸಂಚರಿಸುವಾಗಲೇ ಬಡಿತ ನಿಲ್ಲಿಸಿದ ಹೃದಯ. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಹೆಚ್ಚಳವಾಗುತ್ತಿವೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಯದೇವ ಹೃದಯ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನಕ್ಕಾಗಿ ತಾಂತ್ರಿಕ ಸಲಹಾ ಸಮಿತಿ ರಚಿಸಿತ್ತು. ಈ ಸಮಿತಿ ಶನಿವಾರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಈ ಮಧ್ಯೆ ಭಾನುವಾರ ಜಿಲ್ಲೆಯ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೈಸ್ಕೂಲ್ ಮಕ್ಕಳಿಗೆ 15 ದಿನದೊಳಗೆ ತಪಾಸಣೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಚನ್ನರಾಯಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಪ್ರತಿ ವರ್ಷ ಕಡ್ಡಾಯವಾಗಿ ಹೃದಯ ತಪಾಸಣೆ ಮಾಡಿಸಲು ಸರ್ಕಾರದಲ್ಲಿ ಚಿಂತನೆ ನಡೆದಿದೆ. ಚಿಕ್ಕ ಚಿಕ್ಕ ವಯಸ್ಸಿನವರು ಅಸುನೀಗಿದ್ದಾರೆ. ಅದು ಬೇಸರದ ಸಂಗತಿ. ಮುಂದೆ ಸಾವುಗಳು ಆಗಬಾರದು. ಅದನ್ನು ತಡೆಯಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ನಾನು ಬರುವಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ. ಅವರು ಸಹ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸುತ್ತೇವೆ. ಅಲ್ಲಿ ತಜ್ಞರ ಸಮಿತಿ ನೀಡುವ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ ಅವರು, ಲಸಿಕೆಯಿಂದ ಅಡ್ಡ ಪರಿಣಾಮ ಇಲ್ಲ ಎಂದು ಮಾಧ್ಯಮದಲ್ಲಿ ಬಂದಿದೆ. ಆಹಾರ ಪದ್ಧತಿ ಹೆಚ್ಚು ಆಯಾಸದಿಂದ ಹೃದಯಾಘಾತ ಸಂಭವಿಸುತ್ತೆ. ಜನಸಂಖ್ಯೆ ಹೆಚ್ಚಿದೆ. ಮೊದಲು ಹೃದಯಾಘಾತದಿಂದ ಸಾಯುತ್ತಿದ್ರು. ನಟ ಪುನೀತ್ ಹೆಚ್ಚು ವ್ಯಾಯಾಮ ಮಾಡಿದ್ದರಿಂದ ಮೃತಪಟ್ಟರು. ಈ ಬಗ್ಗೆ ಅವರ ವೈದ್ಯರೇ ಹೇಳಿದ್ದಾರೆ. ಹೃದ್ರೋಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿ. ನಾನು ಕೂಡ ಗುತ್ತಿಗೆದಾರನ ಜೊತೆ ಮಾತನಾಡುತ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡುವವರನ್ನ ಕರೆಸಿ ವಾರ್ನ್ ಮಾಡಿ. ಅದನ್ನೇ ಮುಂದುವರಿಸಿದರೆ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ ಎಂದರು. ಈಗ ನೋಡಿ, ಈಗ ಹೃದಯಾಘಾತ ಅಂತೇಳಿ ಮೀಡಿಯಾದಲ್ಲಿ ಯಾರೋ ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸತ್ತಿರೋದು ನಮ್ಮ ಇವ್ರ ಊರ್ ಪಕ್ಕನೇ ಇರೋದು. ಇವರೇ ಐ ವಿಟ್ನೆಸ್. ಒಂದು ಟ್ರ್ಯಾಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ಅದನ್ನ ನಾವು ಈಗ ಮೀಡಿಯಾದಲ್ಲಿ ಬಂತು ಅಂತೇಳಿ ಹೃದಯಾಘಾತ ಅಂತ ಬರ್ಕೊಂಡಿರೋ ಸಂಖ್ಯೆಗಳನ್ನು ನಾವು ಇದಾಗ್ತದೆ. ನಿಖರವಾದಂತ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರಿಸುಮಾರು 22 ಜನ ಸತ್ತಿರುತ್ತಾರೆ ಅಂತ. ಅದರಲ್ಲಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಇನ್ನು 17 ಜನಕ್ಕೆ ಮಾಡ್ಲಿಕ್ಕಾಗಿಲ್ಲ. ಈಗ ನಾವು ಅನ್ಕೊಂಡಿದೀವಿ 22 ಹೃದಯಾಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ. ನಿಖರವಾದ ಮಾಹಿತಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ. ಅವರು ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು. ಹೌದು. ಸೊ ಅದನ್ನ ನೋಡಿ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವು ಇದೇ ತರ ಆಗ್ತಾ ಇದ್ದಾವೆ. ಆದ್ರೆ ಮೊದಲು ಪ್ರಾರಂಭದಲ್ಲಿ ಸಾವುಗಳು ಆದಾಗ ಎಲ್ಲಾ ಮಾಧ್ಯಮದಲ್ಲೂ ಬಂತು, ಜನರಲ್ಲೂ ಒಂದು ನಂಬಿಕೆ ಏನ್ ಬಂದ್ಬಿಡ್ತು, ಈ ಆಂಟಿ ಕೋವಿಡ್ ಮೆಡಿಸಿನ್ ಏನಾಯ್ತು ಅದರಿಂದನೇ ಏನೋ ಆಗಿರಬಹುದೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಚಾರ ಆಗೋಯ್ತು. ಹಾಸನ ಜಿಲ್ಲೆಯ ಉಸ್ತುವಾರಿ ಬೇಡ ಎಂದು ಕಳೆದ ಡಿಸೆಂಬರ್ನಲ್ಲೇ ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಜಿಲ್ಲೆಗೆ ಭೇಟಿ ನೀಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಾಸನ ಜಿಲ್ಲೆಗೆ ತಾವು ಕಳೆದ 2 ತಿಂಗಳಿನಿಂದ ಭೇಟಿ ನೀಡಿರಲಿಲ್ಲ. ಅದಕ್ಕೆ ಮೂಲ ಕಾರಣ ನನ್ನ ಆರೋಗ್ಯದ ಸಮಸ್ಯೆ. ನನ್ನ ಕಣ್ಣಿನಲ್ಲಿ ಸಮಸ್ಯೆ ಉಂಟಾಗಿತ್ತು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮೊದಲ ಬಾರಿ ಭೇಟಿ ನೀಡಿದ ವೇಳೆ ಕುಣಿಗಲ್ನಲ್ಲಿ ಪಟಾಕಿ ಹೊಡೆದಿದ್ರು. ಅದರಿಂದಾಗಿ ರೆಟಿನಾಗೆ ಹಾನಿಯಾಗಿದೆ. ಜನ ಹತ್ತಿರವಿದ್ದರೂ ಸಹ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಮಂಗಳೂರಿನಲ್ಲಿ ಪರೀಕ್ಷೆ ನಡೆಸಿದಾಗ ಸಮಸ್ಯೆ ತಿಳಿದು ಬಂದಿತ್ತು. ಅದಕ್ಕೆ ಚಿಕಿತ್ಸೆ ಇಲ್ಲ. ರೆಟಿನಾಗೆ ಗ್ಯಾಸ್ ತುಂಬಿಸುತ್ತಾರೆ ಎಂದು ವೈದ್ಯರು ಹೇಳಿದರು. ಕಳೆದ 23ರಂದು ಕಣ್ಣಿನ ಆಪರೇಷನ್ ಮಾಡಿಸಿದ್ದೇನೆ. 40 ದಿನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈಗ ಭೇಟಿ ನೀಡುತ್ತಿದ್ದೇನೆ. ಇದು ಹಾಸನಕ್ಕೆ ಭೇಟಿ ನೀಡದೇ ಇರಲು ಪ್ರಮುಖ ಕಾರಣ ಎಂದ ಅವರು, ಬೇರೆ ಕಾರಣಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಹಾಸನ ಜಿಲ್ಲೆಯ ಉಸ್ತುವಾರಿ ಬೇಡ ಎಂದು ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದರೂ ಅವರು ಕ್ರಮ ಕೈಗೊಂಡಿಲ್ಲ. ಹಾಗೆಂದು ನಾನು ಜವಾಬ್ದಾರಿಯಿಂದ ಹಿಂದೆ ಸರಿಯುವಂತಿಲ್ಲ. ನನ್ನ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಫಸ್ಟ್ ಟೈಮ್ ಹಾಸನ ಬರುವಾಗ ಕುಣಿಗಲಲ್ಲಿ ಪಟಾಕಿ ಹೊಡೆದ್ಬಿಟ್ಟಿದ್ದು ನನಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಅಂತ ಕಾಣಿಸುತ್ತೆ. ಅವತ್ತು ಡಾಕ್ಟರ್ ಹೇಳಿದ್ರು, ಇಲ್ಲ ಸ್ವಲ್ಪ ಅಲ್ಲಿ ಟೆಸ್ಟ್ ಮಾಡಿಸಿ ಇಲ್ಲಿ ಟೆಸ್ಟ್ ಮಾಡಿಸಿ ಎಂದು. ನಾನೇನ್ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಬಿಡುತ್ತೆ, ಪರವಾಗಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅದು ರೆಟಿನಾನೇ ಅದು ಒಂದು ಸ್ಮಾಲ್ ಹೋಲ್ ಬಿದ್ಬಿಟ್ಟಿತ್ತು ಅದು. ಆಮೇಲೆ ಅದು ಮ್ಯಾಂಗ್ಳೂರಲ್ಲಿ ಅದನ್ನ ಐಡೆಂಟಿಫೈ ಮಾಡಿದ್ರು. ಇದರಲ್ಲಿ ತಿರ್ಗಾ ಬೆಂಗಳೂರಿನಲ್ಲಿ ನಟೇಶ್ ಭಾರ್ಗವ್ ಅಂತ ಹೇಳಿ ರೆಟಿನಾ ಸ್ಪೆಷಲಿಸ್ಟ್ ಆಪರೇಟ್ ಮಾಡಿದ್ರು. ಅವ್ರು ಹೇಳಿದ್ರು, ಈ ಗ್ಯಾಸ್ ಏನೋ ಫಿಲಪ್ ಮಾಡ್ತಾರಂತೆ, ಅದು ಯಾವ್ದೋ ನರ್ವು
ಅದು ಏನೋ ರಪ್ಚರ್ ಆದ್ರೆ ಅದಕ್ಕೇನು ಬೇರೆ ಏನೋ ಇದ್ರು ಟ್ರೀಟ್ಮೆಂಟ್ ಕೊಡಕ್ ಬರೋದಿಲ್ಲ. ಅದೇನೋ ಗ್ಯಾಸ್ ಅನ್ನು ಫಿಲ್ಅಪ್ ಮಾಡ್ತೀನಿ, ಅದೇ ರೂಲ್ ಕೂಡಿಸ್ಬೇಕು ಅದು ಅಂತ ಏನೋ ಹೇಳ್ತಾರೆ. ನಾನೇನು ಐ ಆಮ್ ನಾಟ್ ಎ ಮೆಡಿಕಲ್ ಎಕ್ಸ್ಪರ್ಟ್. ಅವ್ರು ಹೇಳಿದ್ರು. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ನೀವು ಎಲ್ಲೂ ಜರ್ನಿ ಮಾಡಬಾರ್ದು, ಏರ್ ಟ್ರಾವೆಲ್ ಅಂತೂ ಮಾಡ್ಲಿಕ್ಕೆ ಅಪ್ ಟು 40 days ಅಂತ ಹೇಳಿ. ನಂದು ಲಾಸ್ಟ್ ಮಂತ್ ಹಿಂದಿನ ತಿಂಗಳು 23ನೇ ತಾರೀಕು ಆಪರೇಷನ್ ಆಗಿದ್ದು. 23ನೇ ತಾರೀಕಂದ್ರೆ ಈ ಲಾಸ್ಟ್ ಮಂತ್ 23ಕ್ಕೆ 1 ತಿಂಗಳಾಯ್ತು. ಅಲ್ಲಿಂದ ಇಲ್ಲಿಗೆ ಒಂದು 7 ಇದೊಂದು 5 ದಿವಸ ಅಂತೇಳಿ 12 ದಿವಸ ಆಯ್ತು. ಅಲ್ಲಿಗೆ 40 days ಕಂಪ್ಲೀಟ್ ಆಯ್ತು ಅಂತ ಬಂದೆ. ಇನ್ನೂ ಸ್ವಲ್ಪ ಗ್ಯಾಸ್ ಇದ್ದೇ ಇದೆ, ಕಣ್ಣಲ್ಲಿ ಗೊತ್ತಾಗ್ತದೆ ನನ್ಗೆ, ಒಂದು ಬಬಲ್ ತರ. ಸೊ ಎನಿವೆ ಅದು ಒಂದು ಮೇಜರ್ ರೀಸನ್. ಬೇರೆ ಬೇರೆ ಇರ್ಬೋದು, ಅವಕ್ಕೆಲ್ಲ ಏನ್ ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಹಾಸನ್ನಿಗೆ ಉಸ್ತುವಾರಿದು ನಿಮ್ಗೂ ಎಲ್ಲ ಗೊತ್ತಿದೆ. ನನ್ನನ್ನು ರಿಲೀವ್ ಮಾಡಿದ್ದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಅಧ್ಯಕ್ಷಗೂ ಕೂಡ ನಾನು ಪತ್ರವನ್ನು ಕೊಟ್ಟಿದ್ದೆ ಹಿಂದೆನೆ. ಅದೇನೋ ಆಗ್ತಾ ಇಲ್ಲ ತೀರ್ಮಾನ. ಸೊ ಎನಿವೆ, ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಿಂದ ಹೃದಯಾಘಾತದಿಂದ ಸಂಭವಿಸುತ್ತಿರುವ ಸರಣಿ ಸಾವುಗಳು ಜನರಲ್ಲಿ ಆತಂಕವನ್ನ ಉಂಟು ಮಾಡಿವೆ. ಈ ದುರಂತ ಸಾವಿನ ಸರಣಿಯಲ್ಲಿ ಇಂದು ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ಇಂದು ಬೆಳಗಿನ ಜಾವ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದ ಐಚನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಆನಂದ್ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ಘಟನೆಯೊಂದಿಗೆ ಜಿಲ್ಲೆಯಲ್ಲಿ ಕಳೆದ 45 ದಿನಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಜಿಲ್ಲೆಯ ಜನರಲ್ಲಿ ಭಯ ಮತ್ತು ಆತಂಕವನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಅವರ ದುರಂತದ ಸಾವು ಗ್ರಾಮದಲ್ಲಿ ಶೋಕದ ವಾತಾವರಣ ಸೃಷ್ಟಿಸಿದೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದ ನಿವಾಸಿಯಾಗಿದ್ದ ಆನಂದ್ ಐಚನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದರು. ನಿನ್ನೆ ದಿನ ರಾತ್ರಿ ಆನಂದ್ ತಮ್ಮ ಮನೆಯಲ್ಲಿ ಮಲಗಿದ ವೇಳೆ ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ತೀವ್ರವಾದ ಎದೆನೋವು ಕಾಣಿಸಿಕೊಂಡಿತ್ತು. ಎದೆನೋವಿನ ಬಗ್ಗೆ ತಮ್ಮ ಪತ್ನಿಗೆ ತಿಳಿಸಿದ ಆನಂದ್ ಆಸ್ಪತ್ರೆಗೆ ತೆರಳಲು ಆಟೋಗೆ ವ್ಯವಸ್ಥೆ ಮಾಡಲಾಗ್ತಿತ್ತು. ಆದರೆ ಅಷ್ಟರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ತಕ್ಷಣವೇ ಅವರನ್ನ ಹೊಳೆನರಸೀಪುರದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರಾದರೂ ಆಗಲೇ ಆನಂದ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. 1,000ಕ್ಕೆ 10 ಶರ್ಟ್, ಪ್ಯಾಂಟ್ ಸೇರಿದಂತೆ ಇತರೆ ಬಟ್ಟೆಗಳ ಮೇಲೆ ಭರ್ಜರಿ ಆಫರ್ ನೀಡಿದ ಹಿನ್ನೆಲೆಯಲ್ಲಿ ಸಾಗರದಂತೆ ಜನರು ಸೇರಿ ರಸ್ತೆಗೆ ಬಂದು ಸಂಪೂರ್ಣ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆಯಲ್ಲಿ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕಾಗಮಿಸಿ ಜನರನ್ನು ಚದುರಿಸಲು ಲಘು ಲಾಠಿ ಪ್ರಹಾರ ಮಾಡಿದ ಘಟನೆ ಭಾನುವಾರ ಮಧ್ಯಾಹ್ನ ನಗರದ ಹೃದಯ ಭಾಗದಲ್ಲಿ ನಡೆದಿದೆ. ನಗರದ ಸಹ್ಯಾದ್ರಿ ಥಿಯೇಟರ್ ಹಿಂಭಾಗದ ಅರಳಪೇಟೆ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಬಟ್ಟೆ ಅಂಗಡಿಯೊಂದು ಮೊದಲ ದಿವಸದ ಆಕರ್ಷಣೆಯಾಗಿ 1,000ಕ್ಕೆ 10 ಪ್ಯಾಂಟ್ಗಳು, 1,000ಕ್ಕೆ 10 ಶರ್ಟ್ಗಳು ಎಂದು ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬೆಳಗ್ಗೆಯಿಂದಲೇ ಅಂಗಡಿಯತ್ತ ದೌಡಾಯಿಸಿದರು. ಅರಳಪೇಟೆ ರಸ್ತೆ ಮಧ್ಯೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ ಕಾರಣ ವಾಹನಗಳು ಚಲಿಸಲು ಹರಸಾಹಸ ಪಡಬೇಕಾಯಿತು. ನಂತರ ವಿಚಾರ ತಿಳಿದ ಪೊಲೀಸರು ಆಗಮಿಸಿ ಜನರನ್ನು ನಿಯಂತ್ರಿಸಲು ಮುಂದಾದರೂ ಸಾಧ್ಯವಾಗದೇ ಇದ್ದಾಗ ಲಘು ಲಾಠಿ ರುಚಿ ತೋರಿಸಿದ್ರು. ಈ ವೇಳೆ ಜನರು ಚೆಲ್ಲಾಪಿಲ್ಲಿಯಾಗಿ ತಪ್ಪಿಸಿಕೊಂಡು ಓಡಿ ಹೋದ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿನ ಸುತ್ತಮುತ್ತಲ ಅಂಗಡಿ ಮುಂಗಟ್ಟನ್ನು ಕೂಡ ಮುಚ್ಚಿಸಲಾಯಿತು. ಆಫರ್ ನೀಡಿದ ಬಟ್ಟೆ ಅಂಗಡಿಯನ್ನು ಕೂಡ ಬಾಗಿಲು ಹಾಕಿಸಿ ಪೊಲೀಸರು ಬೀಗ ಜಡಿದು ವ್ಯಾಪಾರ ಸ್ಥಗಿತಗೊಳಿಸಿದ್ರು. ಅಂಗಡಿ ಬಾಗಿಲ ಮೇಲೆ ಆಫರ್ ಮುಗಿದಿದೆ ಎಂದು ನಾಮಫಲಕ ಹಾಕಿದ್ರು. ಬಟ್ಟೆ ಅಂಗಡಿ ಬಾಗಿಲು ಹಾಕಿಸಿದರೂ ಕೂಡ ಜನರು ಆಫರ್ ಬಟ್ಟೆ ಕೊಂಡುಕೊಳ್ಳಲು ಅಂಗಡಿ ಮುಂದೆಯೇ ಕಾದು ಕುಳಿತರು. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಜನರು ಇಲ್ಲಿ ಬಟ್ಟೆ ಕೊಂಡುಕೊಳ್ಳಲು ಕಾಯುತ್ತಿರುವುದು ಕಂಡುಬಂದಿತ್ತು. ಇದೇ ವೇಳೆ ಪೊಲೀಸರು ಬಟ್ಟೆ ಅಂಗಡಿ ಮಾಲೀಕರನ್ನ ಕರೆದೊಯ್ದು ವಿಚಾರಣೆ ನಡೆಸಿದರು. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಸರಣಿ ಮುಂದುವರೆದಿದ್ದು ಇಂದು ಮತ್ತೊಂದು ದುರಂತ ಸಂಭವಿಸಿದೆ. ಬೆಂಗಳೂರಿನ ಜಯನಗರದ ನಿವಾಸಿಯಾಗಿದ್ದ ರಂಗನಾಥ್ ಎಂಬುವವರು ಹಾಸನ ನಗರದ ಡಿಸಿ ಕಚೇರಿ ಎದುರು ಚಲಿಸುತ್ತಿದ್ದ ಕಾರಿನಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ರಂಗನಾಥ್ ಅವರು ತಮ್ಮ ಪತ್ನಿ ಮತ್ತು ಪುತ್ರಿಯೊಂದಿಗೆ ಮಂಗಳೂರಿಗೆ ಟ್ರಿಪ್ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ರು. ರಂಗನಾಥ್ ಅವರ ಪುತ್ರಿಯೇ ಕಾರನ್ನು ಚಲಾಯಿಸುತ್ತಿದ್ರು. ಹಾಸನದ ಡಿಸಿ ಕಚೇರಿ ಬಳಿ ಚಲಿಸುತ್ತಿದ್ದ ಕಾರಿನಲ್ಲಿ ರಂಗನಾಥ್ಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಕಾರನ್ನು ನಿಲ್ಲಿಸಿದ ರಂಗನಾಥ್ ಅವರ ಪುತ್ರಿ ಸಾರ್ವಜನಿಕರ ಸಹಕಾರ ಪಡೆದು ಅವರನ್ನು ತಕ್ಷಣವೇ ಆಟೋದಲ್ಲಿ ಸಮೀಪದ ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದರಾದರೂ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರಂಗನಾಥ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಹೃದಯಾಘಾತ ಸಂದರ್ಭದಲ್ಲಿ ರಂಗನಾಥ್ ಅವರ ಕುಟುಂಬ ಸದಸ್ಯರ ರೋಧನೆ ಕರಳು ಚುರುಕನ್ನುವಂತಿತ್ತು. ನಗರದ 15ನೇ ವಾರ್ಡಿನ ಜವೇನಹಳ್ಳಿ ಕೆರೆ ಬಳಿ ಇರುವ ಗ್ರಂಥಾಲಯದ ಸುತ್ತ ಇಂಟರ್ಲಾಕ್, ಶೌಚಾಲಯ, ಇತರೆ ಅಭಿವೃದ್ಧಿಯ 15 ಲಕ್ಷ ವೆಚ್ಚದ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಜವೇನಹಳ್ಳಿ ಕೆರೆ ಮತ್ತು ಸುತ್ತಮುತ್ತಲ ವಾತಾವರಣ ಸೃಷ್ಟಿಯಾಗಿದ್ದು ಮಕ್ಕಳ ಆಟೋಟ ಸಾಮಗ್ರಿಗಳು ರಸ್ತೆ ಆಗಬೇಕಾಗಿದೆ. ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿಸಿರುವುದರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸದ ಬಗ್ಗೆ ಈಗಾಗಲೇ ನಾನು ಪೌರಾಯುಕ್ತರತ್ತ ಮಾತುಕತೆ ನಡೆಸಲಾಗಿದ್ದು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದು ಹಸಿರು ಭೂಮಿ ಪ್ರತಿಷ್ಠಾನದವರು ಹಾಗೂ ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ಕೆರೆಯನ್ನ ಹಾಗೂ ಒತ್ತುವರಿಯನ್ನ ಉಳಿಸುವ ಕೆಲಸ ಮಾಡಿದ್ದಾರೆ ಎಂದರು.
ಜವನಹಳ್ಳಿ ಕೆರೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹೇಶ್ ಹೇಳಿದಂತೆ ಕೆರೆಯ ನೀರಿನಲ್ಲಿ ಆಟೋಟವನ್ನು ಮಾಡುವ ಬಗ್ಗೆ ಮಹಾನಗರ ಪಾಲಿಕೆಯಿಂದ ಸಿಗುವುದಿಲ್ಲ. ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಮಾತನಾಡಲಾಗುವುದು. ಟೂರಿಸಂನಿಂದ ಆಗದಿದ್ದರೆ ವೈಯಕ್ತಿಕವಾಗಿ ಮಾಡುವ ಬಗ್ಗೆ ಯೋಚಿಸಲಾಗುವುದು. ಈ ಭಾಗದಲ್ಲಿ ಮೊದಲು ಓಡಾಡುತ್ತಿರಲಿಲ್ಲ, ಈಗ ಹೊಯ್ಸಳ ಸ್ಪೋರ್ಟ್ಸ್ ಎಲ್ಲವೂ ಇರುವುದರಿಂದ ಉತ್ತಮವಾಗಿದೆ ಎಂದು ಶ್ಲಾಘಿಸಿದರು. ಅಭಿವೃದ್ಧಿ ಮಾಡುವ ಬಗ್ಗೆ ಅನುದಾನದ ಕೊರತೆ ಬಗ್ಗೆ ನಿಮಗೆ ತಿಳಿದಿದ್ದು, ರಸ್ತೆ ಗುಂಡಿ ಹಾಳಾದರೆ ಶಾಸಕರನ್ನ ಬೈಯುತ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಅದೇ ರೀತಿ ನಮ್ಮ ಸೆಂಟ್ರಲ್ ಗ್ರಾಂಟ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 30 ಕೋಟಿ ತರುವಂತಹ ಕೆಲಸಗಳು ಆಗ್ತಾ ಇದೆ. ಶೀಘ್ರದಲ್ಲೇ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕೆಲಸ ಕಾರ್ಯಗಳಾಗುತ್ತೆ. ಹಾಗಾಗಿ ತಮ್ಮೆಲ್ಲ ಸಹಕಾರ ಮತ್ತು ಕೋರ್ತಾ ಈಗಾಗಲೇ ಹಲವಾರು ಕೆಲಸ ಜವನಹಳ್ಳಿ ಮಾಡೋದು ತಾವು ಹೇಳ್ತಾ ಇದ್ರಿ. ಹಿಂದೆ ಹಸಿರು ಪ್ರತಿಷ್ಠಾನದವರು ಮತ್ತು ಹಿರಿಯರೆಲ್ಲ ಸೇರಿ ಕೆರೆಯನ್ನು ಒತ್ತುವರಿ ಮಾಡುವಂಥ ಕೆಲಸಗಳನ್ನ ಇದ್ದಾಗ ತಾವೆಲ್ಲ ಸೇರಿ ನಮ್ಮ ವಿಶ್ವನಾಥ್ ಅಂಕಲ್ ಇರ್ಬೋದು, ಶೆಟ್ಟರು, ಇದೆಲ್ಲರೂ ಹಿರಿಯರೆಲ್ಲ ಸೇರಿ ಒಂದು ಉಳಿಸುವಂಥ ಕೆಲಸ ಮಾಡಿದ್ರಿ. ಖಂಡಿತವಾಗ್ಲೂ ಅದನ್ನ ಏನು ಈಗಾಗಲೇ ಹೇಳ್ತಾ ಇದ್ರು ನಮ್ಮ ನಗರಸಭಾ ಸದಸ್ಯರಂತ ಮಹೇಶ್ ಅವರು ಹೇಳ್ತಾ ಇದ್ರು, ಅಲ್ಲಿ ಏನು ಸ್ಪೋರ್ಟ್ಸ್ ನೀರಿಂದ ಏನು ಆಕ್ಟಿವಿಟೀಸ್ ಇರುತ್ತೆ ಅದನ್ನ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಮಾತನಾಡಿ, ಈ ಭಾಗದಲ್ಲಿ ಯಾರೂ ಓಡಾಡುವುದಕ್ಕೆ ಆಗುತ್ತಿರಲಿಲ್ಲ. ಈಗ ಉನ್ನತವಾಗಿ ಜವನಹಳ್ಳಿ ಕೆರೆ ಅಭಿವೃದ್ಧಿಗೆ ಮಾಡಿರುವುದಕ್ಕೆ ಎಲ್ಲರ ಶ್ರಮವಿದೆ. ಈಗ ಎಲ್ಲರೂ ಓಡಾಡಬಹುದಾಗಿದೆ. ಹಿಂದಿನ ಶಾಸಕರಾದ ಎಚ್.ಎಸ್. ಪ್ರಕಾಶ್ ಹಾಗೂ ಈಗಿನ ಶಾಸಕರು ಅಭಿವೃದ್ಧಿಗೆ ಶ್ರಮ ವಹಿಸುತ್ತಿದ್ದಾರೆ ಎಂದರು. ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅದನ್ನು ಮಾಡಿಕೊಡಲು ಸದಾ ಸಿದ್ಧರಿದ್ದು ಮುಂದೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಯಾಕೆಂದರೆ ಒಂದು ಬಡಾವಣೆ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕು. ಆ ಬಡಾವಣೆಗೆ ಮೂಲಭೂತ ಸೌಕರ್ಯಗಳು ದೊರೆಯಬೇಕು ಅಂದರೆ ನಿಮ್ಮ ಹಿಂದಿನವರ ಈಗಿನ ಹಾಗೂ ಹಿಂದಿನ ಅಧ್ಯಕ್ಷರುಗಳು ಹಾಗೂ ಈ ಸಮಿತಿಯರ ಹೋರಾಟ ಎಷ್ಟಿತ್ತು ಅನ್ನೋದು ನಮ್ಮ ಅರಿವಿಗೆ ಈಗ ಬರ್ತಾ ಇದೆ. ಅದರಲ್ಲೂ ಕೆಲವರು ಹೆಸರುಗಳಿದೆ, ಭರತ್ ಭೂಷಣ್ ಇರ್ಬೋದು, ರಮೇಶ್ ಇರ್ಬೋದು, ಎಲ್ಲರೂ. ಅಂದರೆ ಈ ಜಾಗನೇ ಮೊದಲು ಯಾವ ಪರಿಸ್ಥಿತಿ ಇರುತ್ತೆ ನಮಗೂ ಗೊತ್ತು. ಇದೇನು ವಾಸಯೋಗ್ಯವಾದಕ್ಕಾಗಲಿ ನಡವಳಿಕೆಯಾಗಲಿ ಆಗ್ತಿಲ್ಲ. ಅಂತಹ ಜಾಗನ ನೀವು ಎಷ್ಟು ಉನ್ನತವಾಗಿ ಯಾವ ಮಟ್ಟಕ್ಕೆ ತಂದಿದ್ದೀರಿ ಅಂತ ಹೇಳೋಕ್ಕೆ, ಅದಕ್ಕಾಗಿ ನಾನು ನಿಮಗೆ ಒಂದು ವಿಶೇಷವಾದ ನಮನಗಳನ್ನು ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿ ಇದನ್ನು ಅಭಿವೃದ್ಧಿ ಮಾಡಿದೆ. ಇದಕ್ಕೆ ನಮ್ಮ ಹಿಂದಿನ ಶಾಸಕರಾದ ಪ್ರಕಾಶ್ ಅವರು ಹಾಗೂ ಈಗಿನ ಶಾಸಕರು ಸಹ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಇನ್ನು ನಗರಸಭೆಯಿಂದ ಏನು ಕೆಲಸಗಳಾಗಬೇಕು ಮಹಾನಗರ ಪಾಲಿಕೆಯಿಂದ ಅದನ್ನು ಮಾಡಿಕೊಡೋಕ್ಕೆ ನಾನು ಬದ್ಧನಾಗಿರ್ತೀನಿ. ಸದಾ ನಿಮ್ಮಗಳ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಕಾರ್ಯಕ್ರಮದಲ್ಲಿ ಜವನಹಳ್ಳಿ ಕೆರೆ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಆರ್ ಮಹೇಶ್, ಗೌರವಾಧ್ಯಕ್ಷ ಡಿಎನ್ ವಿಶ್ವನಾಥ್, ಕಾರ್ಯದರ್ಶಿ ಕೆಕೆ ಪರಮೇಶ್, ಖಜಾಂಚಿ ಪದ್ಮನಾಭ್, ಎಇ ಚೆನ್ನೇಗೌಡ, ಮಾಜಿ ಅಧ್ಯಕ್ಷ ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು. ನಗರದ ಸಂಸ್ಕೃತ ಭವನದಲ್ಲಿ ಹಾಸನ ಜಿಲ್ಲಾ ಡಾಕ್ಟರ್ ಎಸ್.ಬಿ. ಬಾಲಸುಬ್ರಹ್ಮಣ್ಯ ಅವರ ಅಭಿಮಾನಿಗಳ ಬಳಗ ಹಾಗೂ ಎ&ಕೆ ಮ್ಯೂಸಿಕಲ್ ಇವೆಂಟ್ ಗ್ರೂಪ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಗಾಯನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇದೇ ವೇಳೆ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಹಾಡಿನಲ್ಲಿ ಅನೇಕ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇಲ್ಲಿಂದಲೇ ವೇದಿಕೆ ಕಲ್ಪಿಸಿಕೊಡಬೇಕೆಂದು ಗಾಯಕ ಕುಮಾರ್ ಅವರು ಅಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಉತ್ತಮವಾಗಿದೆ. ಗಾಯಕ ಎಸ್.ಬಿ. ಬಾಲಸುಬ್ರಹ್ಮಣ್ಯಂ ಅವರು ದೇಶ ಕಂಡ ಪ್ರತಿಮಾ ಗಾಯಕರು, ಸರಳ ಮತ್ತು ಸ್ನೇಹಜೀವಿ. ಅವರನ್ನ ಇಡೀ ದೇಶವೇ ನೆನಪಿಸಿಕೊಳ್ಳುತ್ತಿದೆ ಎಂದರು. ಯುವ ಗಾಯಕರಿಗೆ ಅವರು ಸ್ಫೂರ್ತಿಯಾಗಬೇಕು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಪ್ರದರ್ಶಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಏನು ಈಗಿನ ಪೀಳಿಗೆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು, ಅವ್ರಿಗೊಂದು ವೇದಿಕೆ ಕಲ್ಪಿಸಿಕೊಡ್ಬೇಕು ಅಂತ ಏನು ಕುಮಾರನ ಶತಾಯ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆಲ್ಲರೂ ನಾವು ಚಿರಋಣಿ. ಜೊತೆಗೆ ಆ ತಂದೆ ತಾಯಿ ಇವ್ರನ್ನ ಪಡೆದಿದ್ದು ಅವ್ರಿಗೆ ಹೆಮ್ಮೆ ಅಂತ ನಾನು ಸಹ ಅನ್ಕೊಳ್ತಿದ್ದೀನಿ. ಯಾಕೆಂದ್ರೆ ತುಂಬಾ ಕಷ್ಟಜೀವಿ, ವಿಶೇಷವಾಗಿ ಎಲ್ಲಾ ಬಡವರಿಗೂ ಸಾಮಾನ್ಯರಿಗೂ ಒಂದು ಬೇಗನೆ ಸ್ಪಂದಿಸುವ ಒಂದು ಮನುಷ್ಯ ಯಾರಾದ್ರೂ ಇದ್ರೆ ನಮ್ಮ ಹಾಸನ ತಾಲೂಕು. ಇದೇ ವೇಳೆ ಹಾಸನ್ ಕೋಆಪರೇಟಿವ್ ಉಪಾಧ್ಯಕ್ಷರಾದ ನೀತು ಕೊತಾರಿ ಮಾತನಾಡಿ, ಹಾಸನದಲ್ಲಿ ಅತ್ಯುತ್ತಮ ಗಾಯಕರಿದ್ದು ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಉತ್ತಮವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನ ವೈದ್ಯರು, ಇಂಜಿನಿಯರ್ ಆಗು ಎಂದು ಹೇಳುತ್ತಾರೆ, ಆದರೆ ಸಂಗೀತ ಕಲಿತು ಗಾಯಕನಾಗು ಎಂದು ಹೇಳುತ್ತಿಲ್ಲ. ಇವತ್ತು ದೊಡ್ಡ ಸಿಂಗರ್ ಆಗುವುದು ಎಂದು ಚಿಕ್ಕ ಮಾತಲ್ಲ. ಯುವ ಗಾಯಕರಿಗೆ ಸ್ಫೂರ್ತಿಯಾಗಿ ಕುಮಾರ್ ಅವರು ಇಂತಹ ವೇದಿಕೆ ನೀಡಿದ್ದಾರೆ. ಇಲ್ಲಿಂದ ಜಿಲ್ಲಾ ಮಟ್ಟ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡು ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. ಕೆಲಸ ಕಾರ್ಯಗಳಿರ್ಬೋದು, ನಾನು ಎಷ್ಟೋ ಸಲ ಕಾಂಟ್ರಾಕ್ಟ್ ಟೈಮ್ ನಂದು ಕೆಲಸ ಮಾಡ್ತಾ ಅವ್ರ ಸಾಂಗ್ಸ್ ಕೇಳುವಾಗ ಎಷ್ಟೋ ಕೆಲಸಗಳು ಈಸಿಯಾಗಿ ಆಗೋದು. ಅಂದ್ರೆ ನಮಗೆ ಮನಸ್ಸಿಗೆ ಅದು ಒಂದು ಮುಕ್ತ ಕೊಡುತ್ತೆ. ಅದು ಎಲ್ಲರಿಗೂ ಬರೋದಿಲ್ಲ ಹಾಡಾಡೋದು. ಅದು ಒಂದು ಕಲೆ.
ಎಲ್ಲರೂ ಕಲಿಯೋಕ್ಕಾಗಲ್ಲ. ಮುಂಚೆ ಎಲ್ಲ ತಂದೆ ತಾಯಿ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಇದೇ ಆಗು ಅನ್ನೋರು. ಈವನ್ ಬಾಲಸುಬ್ರಹ್ಮಣ್ಯಂ ಅವ್ರ ಲೈಫಲ್ಲೂ ಅದೇ ಆಗಿದೆ. ನಾನು ಯಾವಾಗ ಸಿಂಗರ್ ಆಗ್ತೀನಿ ಅಂತ ಹೇಳಿದಾಗ ಅದೇನದೊಂದು ಪ್ರೊಫೆಷನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಒಂದು ಪ್ರೊಫೆಷನ್. ಇವತ್ತೊಬ್ರು ದೊಡ್ಡ ಸಿಂಗರ್ ಆಗೋದು ಅಂತಂತಂದ್ರೆ ತಮಾಷೆ ಅಲ್ಲ. ನಮಗೆ ಹಾಡಿನ ಏನೂ ಗೊತ್ತಿರೋದಿಲ್ಲ. ನೀವು ಆಡ್ತಾ ಇದ್ದೀರಾ, ಅವಾಗ ನಾವೆಲ್ಲ ಕೇಳಿಸ್ಕೊಂಡು ಅದನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಗೊತ್ತಾ. ಅದೇ ನಮಗೆ ಅದು ಸಿಂಗಿಂಗ್ ಅಂದರೆ ಅದು ಯಾರಿಗೆ ಗೊತ್ತಿರುತ್ತೆ ಅದೇ ಅರ್ಥ ಆಗುತ್ತೆ ಸಿಂಗಿಂಗು. ಹಂಗಾಗಿ ಕುಮಾರಣ್ಣ ನಮ್ಮ ಹಾಸನಲ್ಲಿ ತುಂಬ ಜನ ಗಾಯಕರಿದ್ದಾರೆ ಮೇಡಮ್. ಅವ್ರಿಗೆಲ್ಲ ನೀವು ಪ್ರೋತ್ಸಾಹಿಸಬೇಕು, ಅವ್ರಿಗೆಲ್ಲ ಒಂದು ಒಳ್ಳೆ ವೇದಿಕೆಗಳನ್ನು ಕೊಡಬೇಕು, ಮುಂದೆ ಬರುವಂಥ ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳನ್ನು ಮಾಡಬೇಕು, ಬೆಂಗಳೂರಿಗೆಲ್ಲ ಕಳಿಸಿ. ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್, ಅಂಜಲಿ ಕುಮಾರ್, ವಿಷ್ಣುಸೇನಾ ಸಮಿತಿಯ ಅಧ್ಯಕ್ಷರಾದ ಮಾಂತೇಶ್, ಸಮಾಜ ಸೇವಕ ವಿಜಯ್ ಕುಮಾರ್ ಹಾಸನ್, ಇದೇ ವೇಳೆ ಅನೇಕ ಸ್ಪರ್ಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೇಲೂರು ಪುರಾತನ ಪ್ರಸಿದ್ಧ ಚೀಕನಹಳ್ಳಿ ಗಡಿಭಾಗದ ಭೂತಪ್ಪನ ಗುಡಿಯಲ್ಲಿ ಶನಿವಾರ ರಾತ್ರಿ 2 ಭೂತದ ಗುಡಿ ವಿಗ್ರಹದ ಕಲ್ಲನ್ನ ಕದ್ದೊಯ್ದಿದ್ದಾರೆ ಎಂದು ಚಿಕ್ಕನಹಳ್ಳಿ ಹಾಗೂ ಹುನಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಗ್ರಾಮಸ್ಥರಾದ ಸತ್ಯನಾರಾಯಣ್ ಮಾತನಾಡಿ, ಕಳೆದ 1 ತಿಂಗಳ ಹಿಂದೆ ಚಿಕ್ಕದಾದ ಒಂದು ಕಲ್ಲು ಮೂರ್ತಿ ಕಳುವಾಗಿದ್ದು, ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಗಮನ ಹರಿಸಿಲ್ಲ. ಕೂಡಲೇ ಭೂತದ ಗುಡಿಯಲ್ಲಿ ವಿಗ್ರಹದ ಕದ್ದವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಆಗ್ರಹಿಸಿದರು. ಎಂಬ ಒಂದು ದೇವರು ಇಲ್ಲಿತ್ತು ಗುಡಿ. ಅನಾದಿ ಕಾಲದಿಂದಲೂ ಇದಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಅಂಥ ವಿಗ್ರಹವನ್ನು ಈಗಾಗಲೇ 1 ತಿಂಗಳ ಹಿಂದೆ ಒಂದು ವಿಗ್ರಹವನ್ನು ಕಳ್ಳರು ಕದ್ದೊಯ್ದಿದ್ದರು. ಈ ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋದರು. ಇಲ್ಲಿವರೆಗೂ ಯಾವುದೇ ಮಾಹಿತಿ ಇರಲಿಲ್ಲ. ಅದೇ ರೀತಿ ನಿನ್ನೆ ರಾತ್ರಿ ಮತ್ತೆ ಬಂದು ಇನ್ನೊಂದು ಉಳಿದ ವಿಗ್ರಹವನ್ನು ಸಹ ಕದ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈ ಥರ ಗ್ರಾಮ ದೇವತೆಯನ್ನು ಭೂತಪ್ಪನ ಇಲ್ಲಿ ಏನಂದರೆ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲರೂ ಸಹ ಭೂತಪ್ಪನಿಗೆ ಕೈ ಮುಗಿದು ಪೂಜೆ ಮಾಡಿ ಹೋಗ್ತಿದ್ರು. ಎಲ್ಲರ ಒಂದು ಭಕ್ತಿಗೆ ಆರಾಧ್ಯ ದೈವ ಆಗಿತ್ತು. ಇಂಥ ವಿಗ್ರಹವನ್ನು ಯಾರೋ ಕಳ್ಳರು ಈಗ ಕದ್ಕೊಂಡು ಹೋಗಿದ್ದಾರೆ. ಈಗ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ದಯವಿಟ್ಟು ಈ ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಈಗ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಹಾಗೆ MLC ಪ್ರಾಣಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್, ಸತೀಶ್, ರಂಜಿತ್, ಅಶ್ವಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಕಾಫಿ ಬೆಳೆಗಾರರ ಸಂಘ ಹಾಗೂ ಗೆಡ್ಡೆಹಳ್ಳಿ ಬೆಳೆಗಾರರ ಸಂಘದವರು ಕಾಫಿ ತೋಟಗಳಿಗೆ ಬಂದಿರುವ ಅಸ್ಸಾಂ ಹಾಗೂ ಬಾಂಗ್ಲಾ ವಲಸಿಗರ ಮೇಲೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಚೇತನ್ ಕುಮಾರ್, ಬೇಲೂರಿನ ತಾಲೂಕಿನಲ್ಲಿ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸ ಅರಸಿ ಅಸ್ಸಾಂ ಹಾಗೂ ಬಾಂಗ್ಲಾದ ವಲಸಿಗರು ಸುಮಾರು 5,000ಕ್ಕೂ ಹೆಚ್ಚು ಕಾರ್ಮಿಕರು ಅನಧಿಕೃತವಾಗಿ ಬಾಡಿಗೆ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದು, ರಾತ್ರಿ ವೇಳೆ ಕುಡಿದು ಗಲಾಟೆ ಮಾಡುತ್ತಾ ಒಂಟಿ ಮನೆಗಳ ಮೇಲೆ ದಾಂಧಲೆ ನಡೆಸುವುದು ಕಂಡುಬಂದಿದೆ. ತಮ್ಮದೇ ಆದ ಸಂಘಟನೆ ಕಟ್ಟಿಕೊಂಡು ತೋಟದ ಮಾಲೀಕರನ್ನ ಹೆದರಿಸುವುದು ಅಲ್ಲದೆ ಅಶಿಸ್ತಿನಿಂದ ವರ್ತಿಸುವುದು ಆತಂಕದ ವಿಷಯವಾಗಿದೆ ಎಂದರು. ತುಂಬ ಇದೆ. ಹಾಗಂತ ಅವರು ವಲಸೆ ಬೇರೆ ಇತರ ದೇಶಗಳಿಂದ ಬಂದಿಲ್ಲಿ ಕೆಲಸ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ. ನೈಜ ಅವರ ಐಡೆಂಟಿಟಿ ಕಾರ್ಡನ್ನು ಉಪಯೋಗಿಸ್ಕೊಂಡು ಅವರ ನೈಜ ಪರಿಸ್ಥಿತಿಯನ್ನು ಹೇಳಿ ಇಲ್ಲಿ ಕೆಲಸ ಕೊಡಲಿ. ಜೊತೆಗೆ ಸ್ಥಳೀಯವಾಗಿ ವರ್ತಕರಿರ್ಬೋದು ಅಥವಾ ನಮ್ಮ ಬೆಳೆಗಾರರೇ ಬೇರೆ ರೈತರಿರ್ಬೋದು, ಅವರಿಗೆ ಬಾಡಿಗೆ ಮನೆಯನ್ನು ಕೊಡೋಂಥದ್ದನ್ನು ತಕ್ಷಣ ಏನು ತಾಲೂಕು ಆಡಳಿತ ನಿಲ್ಲಿಸಬೇಕು. ಏನಿವತ್ತು ಕಾಫಿ ಬೆಳೆಗಾರರು ತಮ್ಮ ಸ್ವಂತ ಮನೆಗಳಲ್ಲಿ ಅವರಿಗೆ ಇದನ್ನು ಲೈನ್ಗಳನ್ನು ಇಟ್ಕೊಂಡಿದ್ದಾರೆ. ಅವಶ್ಯಕತೆ ಇದ್ದವರು ಅವರ ಲೈನ್ ಮನೆಗಳಲ್ಲೇ ಇರಿಸ್ಕೊಳ್ತಾರೆ. ಇವತ್ತು ಗೆಡ್ಡೆಹಳ್ಳಿ ಭಾಗ ಇರ್ಬೋದು, ಕಸ್ಬಾ ಹೋಬಳಿ ಇರ್ಬೋದು, ಅರೇಡಿ ಇರ್ಬೋದು, ಬಿಕ್ಕೋಡ್ ಭಾಗಗಳಲ್ಲಿ ಇತರ ಕೆಲವು ವರ್ತಕರು ಮತ್ತು ಕೆಲವು ಬೆಳೆಗಾರರು ಕೂಡ ಅವರಿಗೆ ನೇರವಾಗಿ ಬಾಡಿಗೆ ಮನೆಯನ್ನು ಕೊಟ್ಟು ಈ ಒಂದು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ಇನ್ನು 15 ದಿನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜೊತೆ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ಸಮಸ್ಯೆಯನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಹೊರ ರಾಜ್ಯದಿಂದ ಮತ್ತು ಅಸ್ಸಾಂ ಮತ್ತು ಉತ್ತರ ಭಾರತದಿಂದ ವಲಸೆ ಬರ್ತಕ್ಕಂತಹ ಏನು ಕೂಲಿ ಕಾರ್ಮಿಕರು ಇದೆಲ್ಲ ಕಾಫಿ ತೋಟಗಳಲ್ಲಿ ಮತ್ತು ಇತರೆ ಕಡೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಗಮನ ಬಂದಿದೆ. ಬಟ್ ಅವರು ಹೇಳೋದು ಇಷ್ಟೇ, ಅವರ ಒಂದು ಐಡೆಂಟಿಫಿಕೇಷನ್ ಪ್ರೂಫ್ ಆಧಾರ್ ಇರ್ಬೋದು ಅಥವಾ ಮತ್ತು ಅವರ ಗುರುತಿನ ಚೀಟಿಯನ್ನು ನಾವು ಕಡ್ಡಾಯ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಅಲ್ಲಿಂದ ಹೊರಗಡೆ ಬಂದವರಲ್ಲಿಯೂ ಸಹ ಬಾಲ್ಯ ವಿವಾಹ ಮತ್ತು ಇತರೆ ವಿಷಯಗಳು ಸಹ ಅದು ಬರ್ತಾ ಇದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾನು ಕೂಡಲೇ ಸಭೆ ಮಾಡಿ ನಾವು ಒಂದು ನಿರ್ಧಾರ ನೋಡಿ. ಈ ಸಂದರ್ಭ ಗೆಡ್ಡೆಹಳ್ಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತನ್, ದರ್ಶನ್, ವಿಕಾಸ್, ವಿಜಯ್ ಸೇರಿದಂತೆ ಹಲವರು ಹಾಜರಿದ್ದರು.
ಚನ್ನರಾಯಪಟ್ಟಣದ ಗಣಪತಿ ಸೇವಾ ಸಮಿತಿ ವತಿಯಿಂದ ಗಣಪತಿ ಮೂರ್ತಿ ನಿರ್ಮಾಣ ಮಾಡಲು ಮಣ್ಣಿನ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಏಕಾದಶಿ ಹಬ್ಬದ ಅಂಗವಾಗಿ ಕಳೆದ 74 ವರ್ಷಗಳಿಂದ ಗಣಪತಿ ಸೇವಾ ಸಮಿತಿ ವತಿಯಿಂದ ಮಣ್ಣಿನ ಪೂಜೆ ಕಾರ್ಯವನ್ನು ನೆರವೇರಿಸುತ್ತಿದ್ದು, ಈ ವರ್ಷ 60 ದಿನಗಳ ಕಾಲ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಏರ್ಪಡಿಸಲಾಗುವುದು. ಈ ಬಾರಿ ಪುರಸಭೆಯಿಂದ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಗಣಪತಿ ಸೇವಾ ಸಮಿತಿಯ ಕಟ್ಟಡದ ಮೇಲ್ಛಾವಣಿಯ ದುರಸ್ತಿ ಮಾಡಿಸಲಾಗುವುದು ಎಂದರು. ಎಷ್ಟು ಖರ್ಚಾಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಅಂದಾಜು 15 ಲಕ್ಷ ರೂಪಾಯಿ ಅಂತಲೇ ಅನ್ಕೊಳ್ಳಿ. ಅಂದಾಜು ಅದು ವಿಚಾರ ಆಗ್ಬೋದು, ಕಡಿಮೆ ಆಗ್ಬೋದು. ಇವತ್ತೇ ನಾವು ರಂಗಸ್ವಾಮಿ ನಮ್ಮ ಏನು ಫ್ಯಾಬ್ರಿಕೇಟರ್ಗಳಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ಪುರಸಭಾಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಮುಖ್ಯಾಧಿಕಾರಿಗಳು ಸೇರಿದಂತೆ ಅದಕ್ಕೆ ಸೂಚನೆ ನೀಡಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ನಾವು ಅದನ್ನು ಕೂಡ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸೋದ್ರೊಳಗಡೆ ಆ ಒಂದು ಪೂರ್ಣಗೊಳಿಸುವುದಕ್ಕೆ ನಾವು ಸಹಕಾರ ಮಾಡ್ತೀವಿ. ಅದಕ್ಕೆ ಜವಾಬ್ದಾರಿಯನ್ನು ನಾವು ಪುರಸಭೆ ಹೆಚ್ಚಿನ ಹೊರಗಡೆ ಕೊಟ್ಟಿದ್ದೀವಿ. ಪಂಚಾಯತ್ ಯಜಮಾನರಿತ್ತು, ಏಕೆಂದರೆ ಇದನ್ನು ಗಮನ ಹರಿಸಿ ನಮ್ಮ ಮೋಹನವರು ಅಂದರೆ ಅವರೆಲ್ಲ ಒಳ್ಳೆಯ ರೀತಿ ಅದನ್ನು ನಿರ್ಮಿಸೋದಕ್ಕೆ ಕಾರ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಒಂದು 10 ರಿಂದ 10:30 ಕಾರ್ಯಕ್ರಮ ಇತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮೀಟಿಂಗ್ನ ನಮ್ಮ ಚನ್ನರಾಯಪಟ್ಟಣದಲ್ಲೇ. ಈ ಸಂದರ್ಭ ಗಣಪತಿ ಮೂರ್ತಿ ತಯಾರಕ ಪ್ರಸನ್ನ, ಪುರಸಭಾಧ್ಯಕ್ಷ ಮೋಹನ್ ಕುಮಾರ್, ಗಣಪತಿಯ ಸೇವಾ ಸಮಿತಿಯ ಅಧ್ಯಕ್ಷ ಅಶೋಕ್, ಉಪಾಧ್ಯಕ್ಷ ನಂಜುಂಡಮಯಂ ಸೇರಿದಂತೆ ಹಲವರು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನಲ್ಲಿ ಬಗರ್ ಹುಕುಂ ಯೋಜನೆಯ ಫಾರಂ ನಂಬರ್ 53ರಲ್ಲಿ ಜಮೀನು ಸಕ್ರಮ ಕೋರಿ 10,650 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರಿಗೆ ಜಮೀನು ಮಂಜೂರಾತಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿಂದು ನಡೆದ ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಸ್ಬಾ ಹೋಬಳಿ ಹೆತ್ತಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ 11 ಮಂದಿ ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ 5 ಮಂದಿಗೆ 3.28 ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ. ಉಳಿದ 6 ಅರ್ಜಿಗಳನ್ನು ಪರಿಶೀಲನೆಗಾಗಿ ಬಾಕಿ ಇರಿಸಲಾಗಿದೆ ಎನ್ನುತ್ತಾ ಅರ್ಜಿ ವಿಲೇವಾರಿ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಗರ್ ಹುಕುಂ ಸಮಿತಿಯಲ್ಲಿ ಕಸ್ಬಾ ಹೋಬಳಿ ಹೆತ್ತಗೌಡನಹಳ್ಳಿ ಗ್ರಾಮದಲ್ಲಿ ಒಟ್ಟು 11 ಫೈಲ್ಗಳಿದ್ದು, ಅದರಲ್ಲಿ ಎಲಿಜಿಬಿಲಿಟಿ ಇದ್ದಂಥವರು ಕೇವಲ 5 ಜನ ಮಾತ್ರ. 18 ವರ್ಷ ತುಂಬದೇ ಇರೋ ಕಾರಣ ಅವನ್ನ ಹಂಗೆ ವಿಲೇವಾರಿ ಮಾಡಿದ್ರೆ ಹಂಗೆ ಇಟ್ಟಿದ್ದೀವಿ. ಈಗ 5 ಜನಕ್ಕೆ ಒಟ್ಟು 3 ಎಕರೆ 27 ಗುಂಟೆಯನ್ನು ಮಂಜೂರು ಮಾಡಲಾಗಿದೆ. ಅದೇ ರೀತಿ ಮುಲ್ಪಟ್ಟಣ ಬೊಮ್ಮಗಳ್ಳೆ ಗ್ರಾಮದಲ್ಲಿ ಸುಶೀಲಮ್ಮ ಮೀನ್ ದೇವರಾಜ ಮತ್ತು ಹೀರಯ್ಯ ಮೀನ್ ಲೆಕ್ಕಯ್ಯ ಇವರಿಗೆ ಒಬ್ಬರಿಗೆ 7 ಗುಂಟೆ, ಒಬ್ಬರಿಗೆ 8 ಗುಂಟೆಯನ್ನು ಮಂಜೂರು ಮಾಡಿದ್ದೀವಿ. ಇದು ಭಾರಿ ಕಾನೂನು ಇದು ಇರೋದ್ರಿಂದ ಅರ್ಜಿ ಹಾಕಂಥ ಟೈಮಲ್ಲಿ ಅವರಿಗೆ 18 ವರ್ಷ ತುಂಬಿರಬೇಕು ಅಂತಕ್ಕಂಥದ್ದು ಆದೇಶ ಇರೋದ್ರಿಂದ ಹೆತ್ತಗೌಡನಹಳ್ಳಿಯಲ್ಲಿ ಅವ್ರನ್ನ ಪೂರ್ತಿಯ ಪರಿಗಣಿಸೋಕ್ಕಾಗಿಲ್ಲ. ಅದನ್ನು ಸರ್ಕಾರ ಲೆವೆಲಲ್ಲಿ ಅದನ್ನು ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು. ಈ ವೇಳೆ ಬಗರ್ ಹುಕುಂ ಸಮಿತಿ ಸದಸ್ಯರಾದ ಎಸ್ಎಲ್ ಗಣಪತಿ, ಪುಟ್ಟಯ್ಯ, ವೇದಾವತಿ, ತಹಶೀಲ್ದಾರ್ ಕೆಸಿ ಸೌಮ್ಯ, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಶಾಸಕರ ಬೆಂಬಲಿಗರಿಗೆ ಭೂಮಿ ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿ ಶಾಸಕ ಎ ಮಂಜು ವಿರುದ್ಧ ಯುವಕನು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಶಾಸಕರ ಬೆಂಬಲಿಗರಿಗೆ ಭೂಮಿ ಮಂಜೂರು ಆರೋಪ ಕೇಳಿಬಂದಿದ್ದು, ಶಾಸಕ ಎ ಮಂಜು ವಿರುದ್ಧ ಯುವಕ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಾಸಕ ಎ ಮಂಜು ಹಾಗೂ ಯುವಕನ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಹಾಸನ ಜಿಲ್ಲೆ ಅರ್ಕಲಗೂಡು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದಿದೆ. ಸ್ಥಳೀಯ ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಇಂದು ಅರ್ಕಲಗೂಡು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಭೆ ನಡೆಯಿತು. ಫಾರಂ ನಂಬರ್ 53, 57ರ ಅಡಿಯಲ್ಲಿ 100 ಮಂದಿ ಅರ್ಜಿ ಸಲ್ಲಿಸಿದ್ದು, ಹಲವರಿಗೆ ಭೂಮಿ ಮಂಜೂರು ಮಾಡಲಾಯಿತು. ವಿವಿಧ ಕಾರಣಗಳಿಂದ ಕೆಲವು ಅರ್ಜಿಗಳನ್ನು ವಜಾ ಮಾಡಿ ಸಭೆ ಮುಕ್ತಾಯಗೊಳಿಸಲಾಯಿತು. ಶಾಸಕ ಎ ಮಂಜು ಮುಕ್ತಾಯಗೊಳಿಸಿ ತೆರಳಿದ್ರು. ಈ ವೇಳೆ ಹೆತ್ತಗೌಡನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬುವರೊಬ್ಬ ಸಭೆಯು ನಿಮ್ಮ ಬೆಂಬಲಿಗರಿಗೆ ಮಾತ್ರ ಭೂಮಿ ಮಂಜೂರು ಮಾಡಿದ್ದೀರಿ, ಅರ್ಹರಿಗೆ ಭೂಮಿ ಮಂಜೂರು ಮಾಡಿಲ್ಲ. ನಿಮ್ಮ ಟೈಮ್ ಚುನಾವಣೆಗೆ ನಿಲ್ಲಿ, ಆಗ ನೋಡ್ತೀನಿ ನಾನು ಎಂದು ಕಿಡಿಕಾರಿದ್ದಾರೆ. ನಮ್ಗೇನು ಕೆಲಸ ಆಗ್ಬಾರ್ದು ಸರ್, ನಮ್ಗೇನು ಆಗೋದು ಬೇಡ. ನಮ್ಮೂರಿನ ಆಸ್ತಿ ಉಳಿಸ್ಬೇಕು, ಹೋಗಳ್ರಿಂದ ನಮ್ಮೂರಿನ ಆಸ್ತಿ ಉಳಿಸ್ಬೇಕು. ಕೇವಲ ಕಾಂಟ್ರಾಕ್ಟರ್ಗಳಿಗೆ ಎಲ್ಲ ಬಾರ್ಬಾರಕರಿಗೆ ನೀವು ಜಮೀನು ಕೊಟ್ಕೊಳ್ಳೋದಾದ್ರೆ ಈ 15,000 ಜನಕ್ಕೂ ವಿಷಯ ಕೊಟ್ಬಿಡಿ. ನೋಡ್ತೀವಿ ನೆಕ್ಸ್ಟ್ ಟೈಮ್ ಅವರು ಇಬ್ಬರಿಗೋಸ್ಕರ
80% ಮೋಸ ಮಾಡ್ತಿದ್ದೀರಾ. 80%. ಹೌದು ಸಾಹೇಬ್ರೆ, ಹೋರಾಟ ನೀವು ಮಾಡಿದ್ದೀರಾ. ಬನ್ನಿ ಸರ್, ಈಗಲೇ ಬನ್ನಿ. ಯಾಕೆ ಈಗ ಬರಕ್ಕಾಗಲ್ವಾ? ಇಲ್ಲೇ ಮಾತಾಡಿ. ನಿಮ್ಮ ಮನೆ ಹತ್ರ ಬಂದ್ರೆ ತೋರಿಸಿದ್ದೀರಾ ನಮಗೆ. ನಿಮ್ಮ ಮನೆ ಹತ್ರ ಬಂದ್ರೆ ತೋರಿಸಿದ್ದೀರಾ ಸರ್. ಇಲ್ಲೇ ಮಾತಾಡಿ. ಯಾಕೆ ಬರ್ಬೇಕು? ನೆಕ್ಸ್ಟ್ ಟೈಮ್ ಚುನಾವಣೆಗೆ ನಿಲ್ಲಿ, ಆಗ ನೋಡ್ತೀನಿ ನಾನು ಎಂದು ಕಿಡಿಕಾರಿದ್ದಾರೆ. ಇದನ್ನು ಕೇಳಿಸಿಕೊಂಡ ಶಾಸಕ ಎ ಮಂಜು ಕೂಡಲೇ ವಾಪಸ್ ಯುವಕನ ಬಳಿ ಬಂದಿದ್ದು, ಶಾಸಕ ಎ ಮಂಜು ಹಾಗೂ ಯುವಕನ ನಡುವೆ ಮಾತಿನ ಚಕಮಕಿ ನಡೆಯಿತು. 80% ಅರ್ಹರಿಗೆ ಮೋಸ ಮಾಡುತ್ತಿದ್ದೀರಾ ಎಂದು ಮಂಜುನಾಥ್ ಎ ಮಂಜು ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದರಿಂದ ಸಿಟ್ಟಾದ ಶಾಸಕ ಎ ಮಂಜು ಮಾತನಾಡುವುದನ್ನು ಸರಿಯಾಗಿ ಕಲಿತುಕೋ, ನಾನು ನಿನ್ನ ತರಹ ಹೋರಾಟ ಮಾಡಿ ಬಂದವನು, ನಿಮ್ಮ ಊರಿಗೆ ಬರ್ಬೇಕಾ? ಬರ್ತೀನಿ ನಡಿ ಎಂದ್ರು. ಈಗಲೇ ಬನ್ನಿ, ನಿಮ್ಮ ಮನೆಯ ಹತ್ತಿರ ನಾನು ಬಂದಿದ್ದೀನಿ ನಾನು ಎಂದು ಯುವಕ ಏರು ಧ್ವನಿಯಲ್ಲಿ ಮಾತನಾಡಿದಾಗ ಶಾಸಕ ಎ ಮಂಜು ಸ್ಥಳದಿಂದ ಹೊರಟಿದ್ದು, ಇಲ್ಲೇ ನಿಂತುಕೊಂಡು ಮಾತಾಡಿ, ಅಷ್ಟು ಟೈಮ್ ಇಲ್ವಾ ನಿಮಗೆ ಎಂದು ಎಂಎಲ್ಎ ವಿರುದ್ಧ ಮಂಜುನಾಥ್ ಧಿಕ್ಕಾರ ಕೂಗಿದ್ರು. ನಾಲಾಯಕ್ ಎಂಎಲ್ಎ ಇನ್ನು ಅರ್ಕಲಗೂಡು ಅಭಿವೃದ್ಧಿಯಲ್ಲಿ ಹಿಂದೆ ಹೋಗಲಿದೆ ಎಂದು ಮಂಜುನಾಥ್ ಹರಿಹಾಯ್ದಿದ್ದು, ಶಾಸಕ ಎ ಮಂಜು ಕಾರು ಹೊರಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರ ಕಾಮಗೆರೆ ಗ್ರಾಮದಲ್ಲಿ ಭವನದ ಅಡುಗೆ ಮನೆ ನಿರ್ಮಾಣ ಕಾಮಗಾರಿಗೆ ಹನೂರು ಶಾಸಕ ಎಂ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಭವನದ ಮುಂದುವರೆದ ಕಾಮಗಾರಿ ಅಡಿಗೆ ಕೊಠಡಿ ನಿರ್ಮಾಣ ಮಾಡಲು 10 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಲಾಗಿದ್ದು, ಯಾವುದೇ ವಿಧವಾದ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡದೆ ಬಡಾವಣೆಯ ನಿವಾಸಿಗಳಿಗೆ ಒಪ್ಪಿಗೆಯಾಗುವಂತಹ ರೀತಿಯಲ್ಲಿ ಅಡಿಗೆ ಕೋಣೆಯನ್ನು ನಿರ್ಮಿಸಿಕೊಡಬೇಕೆಂದು ನಿರ್ಮಿತಿ ಕೇಂದ್ರದವರಿಗೆ ಸೂಚನೆ ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ನಿಂಗರಾಜು, ಇಂಜಿನಿಯರ್ ರವಿಕುಮಾರ್, ಸ್ಥಳೀಯ ಮುಖಂಡರಾದ ಸೋಮಣ್ಣ, ಮಾದೇಶ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಚುಟುಕು ಸಾಹಿತ್ಯ ವತಿಯಿಂದ ಭಾನುವಾರ ಕೊಪ್ಪಳ ನಗರದಲ್ಲಿ 7ನೇ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ಜಾನಪದ ಸಾಹಿತ್ಯದಲ್ಲಿ ಹಾಸ್ಯ ಕುರಿತು ವಿಶೇಷ ಉಪನ್ಯಾಸ ಭಾನುವಾರ ಜರುಗಿತು. ಈ ವೇಳೆ ನಿವೃತ್ತ ಪ್ರಾಂಶುಪಾಲರಾದ ಸಿವಿ ಜಡಿಯವರ ಮಾತನಾಡಿ, ಜಾನಪದ ಸಾಹಿತ್ಯವು ತಾಯಿ ಸೇರಿದಂತೆ ಅದನ್ನು ಪೋಷಿಸಿ ಬೆಳೆಸಬೇಕು. ಆಧುನಿಕ ಯುಗದಲ್ಲಿ ಕೆಲ ಸಂಘ ಸಂಸ್ಥೆಗಳು ಆರ್ಕೆಸ್ಟ್ರಾವನ್ನು ಪ್ರೋತ್ಸಾಹಿಸಿ ಮೂಲ ಜಾನಪದ ಕಲಾವಿದರನ್ನು ನಿರ್ಲಕ್ಷಿಸುತ್ತಿರುವುದು ವಿಪರ್ಯಾಸ ಎಂದರು. ಆಮೇಲೆ ಏತ ನೀರಾವರಿ ಮಾಡೋದು ಹೋಯ್ತು, ತೂರೋದು ಹೋಯ್ತು. ಇವತ್ತು ಬಿತ್ತಾಕ ಸಹಿತ ಮಿಷನ್ ಉಪಯೋಗ ಮಾಡ್ತೇವೆ. ಮದುವೆ ಮುಂಜಾನೆ ಹಾಡಬೇಕಾದಂತ ಹಾಡುಗಳು ಸೃಷ್ಟಿ ಆಗ್ತಾ ಇಲ್ಲ. ಇವತ್ತು ಹಂಚಿದ್ರೆ ಹಂಚಿ ಪದ, ಬೆಳ್ಳನ ಎಡೆತ್ತು ಬೆಳ್ಳಿಗೆ ಬಾರಿಕೋದು, ಬಡಿಯುವಾಗ ಕಳ್ಳನ ಹೊಟ್ಟೆ ಹಸರಾವು ಅನ್ನುವಂತ ಹಾಡನ್ನ ಕೋಚಿ ಹಾಡಿದ್ರು. ಹೇಗಿತ್ತು ಅವತ್ತು ಬದುಕು ಅಂತಂದ್ರೆ, ವಿಚಾರ ಮಾಡಿ ಕವಿತೆ ಬರೆದವರಲ್ಲ ನಮ್ಮ ಸಾಹಿತಿಗಳು, ಜನಪದ ಸಾಹಿತಿಯವರು. ಅಲ್ಲಿ ಏನು ಹಾಡ್ತಾನ ಅವನವರು ಕೋಚ್ ಕೊಡ್ತಿದ್ದ. ಹೀಗೆ ಹಾಡ್ಕೊಂಡು ಜನಪದ ಸಾಹಿತ್ಯ ಸೃಷ್ಟಿ ಆಯಿತು. ಇವತ್ತ ಕಣಾನು ಇಲ್ಲ, ಎತ್ತನೂ ಇಲ್ಲ, ಎಮ್ಮೆನೂ ಇಲ್ಲ, ಪ್ಯಾಕೆಟ್ ಹಾಲು ಅಂದ ಮೇಲೆ ನಮ್ಮ ಸಾಹಿತ್ಯ ಸೃಷ್ಟಿಯಾಗುವಂತ ರಂಗ ಬೇಕಲ್ಲ. ಇವತ್ತು ಅವರ ರಂಗಗಳೆಲ್ಲ ಬಂದ ಶೋಭಾನ ಪದಗಳಲ್ಲಿ ಅದ ಇವತ್ತು ನಮಗೆ. ಈ ಸಂದರ್ಭ ವೇದಿಕೆಯಲ್ಲಿ ಹಿರಿಯ ಸಾಹಿತಿ ವೀರಣ್ಣ ಹುರ್ಕಡ್ಲಿ, ಸಾಹಿತಿ ಡಾಕ್ಟರ್ ಮಹಾಂತೇಶ್ ಜಲ್ಲನಗೌಡರ್, ಮಹಾಂತೇಶ್ ನೇಲಾಗಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದ ನಗರಸಭೆ ಕಾರ್ಯಾಲಯದಲ್ಲಿಂದು ನಗರೋತ್ಥಾನ 4ನೇ ಹಂತ ಯೋಜನೆಯಡಿಯಲ್ಲಿ ಹೊಲಿಗೆ ಯಂತ್ರಗಳನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ವಿತರಣೆ ಮಾಡಿದರು. ಕಚೇರಿಯಲ್ಲಿ ಸುಮಾರು 235 ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಬಡಜನರ ಬದುಕು ಹಸನಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳಲಿ ಎಂಬ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆ ರೂಪಿಸಿಕೊಂಡಿದ್ದು, ಇಂದು ಹೊಲಿಗೆ ಯಂತ್ರ ವಿತರಿಸಲಾಗಿದೆ ಎಂದರು. ಈ ಸಂದರ್ಭ ತಹಶೀಲ್ದಾರ್ ಬಸವರಾಜು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇಇ ಅಲ್ತಾಫ್, ನಗರಸಭೆ ಅಧ್ಯಕ್ಷರು ರೇಖಾ, ಉಪಾಧ್ಯಕ್ಷರು ಎಪಿ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಯರಗುಂಟಿಯಲ್ಲಿ ಶನಿವಾರ ರಾತ್ರಿ ಹಲಾಯಿ ಆಡುವ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ದುರಂತಕ್ಕೆ ಸಿಲುಕಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಮೊಹರಂ ಹಬ್ಬದ ಸಡಗರದಲ್ಲಿ ಯರಗುಂಟಿ ಗ್ರಾಮದ ಹನುಮಂತ ಎಂಬ ವ್ಯಕ್ತಿ ಹಲಾಯಿ ಕುಣಿಯಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ಲಿಂಗಸುಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ನೆಲಜೇರಿ, ರೇವಣಗಿ ಗ್ರಾಮಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಕಲ್ಯಾಣ ಮಂಟಪ ಸೇರಿ ಇತರೆ ಕಟ್ಟಡದ ನಿರ್ಮಾಣದ ಕಾಮಗಾರಿಗೆ ಶಾಸಕ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಚಾಲನೆ ನೀಡಿ. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಹಾಗೂ ಅಗತ್ಯ ಅನುದಾನ ಒದಗಿಸಲು ರಾಜಧಾನಿಯಲ್ಲಿ 100 ಸಲ ಸಲಾಂ ಹೊಡೆದು ಅನುದಾನ ತರಲಾಗುತ್ತದೆ. ಇದನ್ನು ಗಮನಿಸಿದ ಸ್ಥಳೀಯರು ಕೆಲವರು ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಹುತೇಕ ಇದು ನಾನು ನಿಮ್ಗೆ ಹೇಳಿದ್ರ ಅತಿಶಯ ಅನಿಸ್ಬೋದು. ನಾನು ಒಂದನ್ನು ನೆನ್ಪಿಟ್ಟುಕೊಂಡ್ರಿ ನನ್ನ ಬಗ್ಗೆ.
ನಾನು ಯಾವುದಾದ್ರೂ ಮಾತು ಕೊಟ್ರೆ ಅದನ್ನ ಮಾಡೇ ಮಲಗದ್ ನಾನು. ನಾ ಕೆಟ್ಟದ್ ಮಾಡಕ್ ಹೋಗಲ್ಲ. ನಾ ಕೆಟ್ಟದ್ ಮಾಡಕ್ ಹೋದ್ರೆ ಮುಗ್ದ ಹೋತು. ಮನುಷ್ಯ ಕೆಟ್ಟದ್ ಮಾಡೋದು ಬಹಳ ಸುಲಭ. ಆದ್ರೆ ನಾ ಕೆಟ್ಟದ್ ಎಂದೂ ಮಾಡಲ್ಲ. ಜೀವನ ವೈಯಕ್ತಿಕನ ಮಾಡಲ್ಲ. ಯಾವನು ಏನೋ ಬರ್ಕಂತಿರ್ತಾನೆ, ಏನೋ ಓದೋರಿಗೆ ಆಗ ಹೋಗ್ತಿರ್ತದೆ. ಯಾಕೆ ಹೇಳ್ತೀರಂದ್ರೆ ಇಲ್ಲ ತೆರ ನಿಂತದ ಇಲ್ಲ, ನಮ್ ತೆರ ನಮ್ಮ ಶಿಕ್ಷೆ ಅವ್ರು ಬೇಕಾದವ ಸರ್. ಅವ್ರು ಹಿಂಗ್ ಬರೀತಾರ್ರಿ, ಇವ್ರು ಹಿಂಗ್ ಬರೀತಾರೆ. ಲೇ ತಮ್ಮ, ಆನೆ ಹೋಗ್ತಿರ್ತಾವು, ನಾಯಿ ಬೊಗಳ್ತಿರ್ತಾವ. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಹೃದಯಾಘಾತ ಪ್ರಕರಣಗಳು. ಅಧಿಕಾರಿಗಳೊಟ್ಟಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಸಭೆ. ಶಾಲೆಗಳಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆಗೆ ನಡೆಸಲು ಸೂಚನೆ. ಹಾಸನ ಜಿಲ್ಲೆ ಉಸ್ತುವಾರಿ ಬೇಡ ಎಂದು ಡಿಸೆಂಬರ್ನಲ್ಲೇ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದೆ. ನನ್ನ ಆರೋಗ್ಯ ಸಮಸ್ಯೆಯಿಂದ ಹಾಸನ ಜಿಲ್ಲೆಗೆ ಬರಲು ಆಗಿರಲಿಲ್ಲ. ನಾನು ಜವಾಬ್ದಾರಿಯಿಂದ ಹಿಂದೆ ಸರಿಯುವಂತಿಲ್ಲ. ನನ್ನ ಕೆಲಸ ಮಾಡುತ್ತೇನೆ ಎಂದ ಕೆಎನ್ ರಾಜಣ್ಣ. ಹಾಸನದಲ್ಲಿ ಮುಂದುವರಿದ ಹೃದಯಾಘಾತ. ಬೆಳಗಿನ ಜಾವ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿಧನ. ಮತ್ತೊಂದೆಡೆ ಹಾಸನದ ಡಿಸಿ ಕಚೇರಿ ಎದುರು ಕಾರಿನಲ್ಲಿ ಸಂಚರಿಸುವಾಗಲೇ ಬಡಿತ ನಿಲ್ಲಿಸಿದ ಹೃದಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.